ವೀರಶೈವ ಲಿಂಗಾಯತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ಹಾಗೂ ಉದ್ಯೋಗ ಮೇಳವನ್ನ ಕನ್ನಡಿಗರು ಆಯೋಜನೆ ಮಾಡೋದು ತುಂಬಾನೇ ಅಪರೂಪ. ಅರ್ಥಪೂರ್ಣ ಹಾಗೂ ವ್ಯವಸ್ಥಿತ ಮಟ್ಟದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದು ಸಹ ತುಂಬಾನೇ ಕಷ್ಟಕರವಾದ ಕೆಲಸ. ಆದರೆ ಇವೆಲ್ಲವುಗಳನ್ನು ಗಮನದಲ್ಲಿಟ್ಟುಕೊಂಡು ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಂ ಇಂತಹ ಬೃಹತ್ ಮತ್ತು ಅದ್ದೂರಿ ಕಾರ್ಯಕ್ರಮವೊಂದನ್ನು ಮಾಡಿ ಸೈ ಎನಿಸಿಕೊಂಡಿದೆ. ಹಾಗಾದ್ರೆ ಏನದು ಅಂತಹ ಐತಿಹಾಸಿಕ ಕಾರ್ಯಕ್ರಮ ಮತ್ತು ಇದರ ವಿಶೇಷತೆ ಅಂತೀರಾ? ಅದನ್ನೇ ಸಮಗ್ರವಾಗಿ ಹೇಳೋ ಕೆಲಸ ಮಾಡ್ತೀವಿ ಈ ಸ್ಪೆಷಲ್ ಸ್ಟೋರಿಯಲ್ಲಿ. ಇದೇ ಹೊತ್ತಿನ ವಿಶೇಷ ವೀರಶೈವ ಲಿಂಗಾಯತ ಇಂಟರ್ನ್ಯಾಷನಲ್ ಕಾನ್ಕ್ಲೇವ್ 20. ಪಡೆದುಕೊಂಡಿದೆ. ಇನ್ನು ಈ ಸಮುದಾಯವನ್ನ ಮೇಲೆತ್ತಲು ಹಲವು ಮಂದಿ ಮಹಾನ್ ಸಾಧಕರು ಶ್ರಮಿಸಿದ್ದಾರೆ. ಅದೇ ದಾರಿಯಲ್ಲಿ ಸಾಗುತ್ತಿದೆ ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಂ. ಹೌದು, ವೀರಶೈವ ಲಿಂಗಾಯತ ಸಮುದಾಯವನ್ನ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಬಲೀಕರಿಸಲು ಲಿಂಗಾಯತ್ ಯೂತ್ ಫೋರಂ ಐಲೈಫ್ ಹಗಲು ರಾತ್ರಿ ಎನ್ನದೆ ಶ್ರಮಿಸ್ತಾ ಇದೆ. ಅದರ ಪ್ರತಿಫಲವೇ ಈ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ 2023. ಇದೇ ಪ್ರಪ್ರಥಮ ಬಾರಿಗೆ ವೀರಶೈವ ಲಿಂಗಾಯತ್ ಸಮುದಾಯವನ್ನ ಒಟ್ಟುಗೂಡಿಸಲು ವಿಶ್ವಮಟ್ಟದ ಬಿಸಿನೆಸ್ ಕಾನ್ಕ್ಲೇವ್ ಎಂಬ ಬೃಹತ್ ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿರುವ ಐಲೈಫ್ಗೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ. ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಆಯೋಜನೆಗೊಂಡಿದ್ದ ಈ ಕಾರ್ಯಕ್ರಮವನ್ನ ಕಂಡು ಜಾಗತಿಕ ಹೂಡಿಕೆದಾರರೇ ಕರ್ನಾಟಕದತ್ತ ತಿರುಗಿ ನೋಡಿದ್ದಾರೆ. ಈ ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತ ಹೋದಾಗ ನಾವು ನಿಮ್ ಜೊತೆ ಇದೀವಿ ಅಂತ ನೀವು ಕಾಣ್ತಾ ಇರುವಂತ ಅನೇಕ ನಮ್ಮ ಸ್ಪಾನ್ಸರ್ಸ್ ಏನಿದ್ದಾರೆ, ವಿಜಯ್ ಸಂಕೇಶ್ವರ್ ಅವರು ಇರ್ಬೋದು, ಅಥವಾ ನಮ್ಮ ಉಲ್ಲಾಸ್ ಅಗರಬತ್ತಿ ಅವರು ಇರ್ಬೋದು, ಜಯಂತ್ ಉಂಬರ್ವಾಡಿ ಅವರು ಇರ್ಬೋದು, ಇವರೆಲ್ಲರೂ ಒಂದು ಸಲಿ ಗೆದ್ದ ಮೇಲೆ ನಮ್ಮನ್ನ ಸಪೋರ್ಟ್ ಮಾಡೋರು ಸುಮಾರು ಜನ ಸಿಗ್ತಾರೆ. ಆದ್ರೆ ನಾವು ನಿಮ್ ಜೊತೆ ಇದೀವಿ ಅಂತ ಎಲ್ಲರೂ ಇವ್ರು ನಮ್ ಜೊತೆ ನಿಂತು ನಮಗೆ ಒಂದು ಸಹಾಯ ಹಸ್ತವನ್ನು ಕೊಟ್ಟಿರುವಂತ ಇವರೆಲ್ಲರಿಗೂ ನಾನು ಅಭಿನಂದಿಸುತ್ತಾ, ಬಂಧುಗಳೇ, ಐಲೈಫ್ ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಂ 10 ವರ್ಷದ ಹಿಂದೆ ಒಂದು ಚಿಕ್ಕ ಕೂಸು. ಆ ಸಮಯದಲ್ಲಿ ಅನೇಕರಿಗೆ ಇದು ಎಷ್ಟು ದಿವಸ ನಡೆಯುತ್ತೋ ನಡೆಯಲ್ವೋ, ಆರಂಭ ಶೂರತ್ವದಲ್ಲಿ ಇದು ಹಾಗೆ ಈ ಒಂದು ಹಡಗು ಮುಳುಗೋಗುತ್ತೇನೋ ಅಂತ ಅನೇಕ ಆಲೋಚನೆಗಳಿದ್ರೂ ಸಹ ಆವಾಗ ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದನ್ನ ನಾವು ಈ ಸಮಯದಲ್ಲಿ ನೆನೆಸಲೇಬೇಕು. ಸ್ವಾಭಿಮಾನಿ ಯುವಕರೆಲ್ಲ ಸೇರಿ ಮಾಡಿರುವ ಕಾರ್ಯಕ್ರಮ ಚಾಲನೆ ಕೊಟ್ಟು ಶುಭ ಕೋರಿದ ಸಿಎಂ ಬೊಮ್ಮಾಯಿ. ಮೊನ್ನೆ ಅಂದ್ರೆ ಜನವರಿ 20ನೇ ತಾರೀಕಿನಂದು ಆರಂಭವಾದ ಕಾರ್ಯಕ್ರಮಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಸಿಎಂ ಬಸವರಾಜ ಬೊಮ್ಮಾಯಿ ಸಹ ಆಗಮಿಸಿ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ 2023ಕ್ಕೆ ಚಾಲನೆ ಕೊಟ್ಟು ತುಂಬಾ ಆತ್ಮೀಯವಾಗಿ ಸಂತೋಷದಿಂದ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರಿದ್ರು. ಕಾರ್ಯಕ್ರಮದಲ್ಲಿ ನಾಡಿನ ಗಣ್ಯಾತಿಗಣ್ಯರೂ ಸಹ ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದ್ರು. ಅಲ್ಲದೆ ಐಲೈಫ್ ಕುರಿತಂತೆ ಸಿಎಂ ಆಡಿದ ಒಂದೊಂದು ಮಾತಿಗೂ ನೆರೆದಿದ್ದ ಜನಸಮೂಹ ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದ್ರು. ಅದರಿಂದ ಎಲ್ಲ ಯುವಕರು ಏನ್ ಮಾಡ್ತಾ ಇದ್ದೀರಿ, ನೀವು ಮುಂದುವರ್ಸ್ಕೊಂಡು ಹೋಗಿ. ನಮ್ಮ ಸಂಪೂರ್ಣವಾದಂತಹ ಬೆಂಬಲ ಖಂಡಿತವಾಗಿರ್ತದೆ ಮತ್ತು ಸಮಾಜಕ್ಕೆ ಏನೆಲ್ಲ ಬೇಕು ಸರ್ಕಾರ ಜೊತೆಗೆ ನಿಲ್ತದೆ. ಬಸವ ಕಲ್ಯಾಣದಲ್ಲಿ ಇವತ್ತು ನಾವು ಮಾಡ್ತಿರುವಂತಹ ಅನುಭವ ಮಂಟಪ ಇನ್ನು 100 ವರ್ಷ ನಮಗೆ ಸ್ಫೂರ್ತಿಯನ್ನು ಕೊಡೋದಾಗ್ತದೆ. ಕೂಡಲ ಸಂಗಮದಲ್ಲಿ ನಾವು ಮಾಡ್ತಿರುವಂತಹ ಅಭಿವೃದ್ಧಿ ನಮ್ಗೆಲ್ಲರಿಗೂ ಕೂಡ
ಒಂದು ದೊಡ್ಡ ಧಾರ್ಮಿಕ ಪ್ರೇರಣೆಯನ್ನ ಆಗ್ತದೆ. ಇನ್ನು ಹಲವಾರು ಈ ತರದ ಸ್ಥಳಗಳ ಅಭಿವೃದ್ಧಿಯ ಜೊತೆಗೆ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರವನ್ನ ಬೆಳೆಸುವಂತ ಎಲ್ಲ ಸಾಹಿತ್ಯಕ್ಕೆ ಎಲ್ಲದಕ್ಕೂ ಕೂಡ ನಮ್ಮ ಸರ್ಕಾರ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡ್ತದೆ ಅನ್ನುವಂತ ಮಾತನ್ನ ಹೇಳಿ ಯುವಕರಿಗೆ ಹೇಳಕ್ ಇಚ್ಛೆ ಪಡ್ತೇನೆ. ನೀವು ಮುಂದೆ ನಡೀರಿ, ನಿಮ್ಮ ಜೊತೆಗೆ ನಾವಿದ್ದೇವೆ. ಕೇವಲ ನಿಮಗೆ ವಿಲ್ ನಾಟ್ ಓನ್ಲಿ ಡೂ ದಿ ಹ್ಯಾಂಡ್ ಹೋಲ್ಡಿಂಗ್, ವಿಲ್ ವಾಕ್ ವಿತ್ ಯು ಇನ್ ಎವ್ರಿ ಸ್ಟೆಪ್. ನಾಟ್ ಓನ್ಲಿ ವಾಕ್ ವಿತ್ ಯು ಎವ್ರಿ ಸ್ಟೆಪ್, ವಿಲ್ ವಾಕ್ ವಿತ್ ಯು ಶೋಲ್ಡರ್ ಟು ಶೋಲ್ಡರ್. ನಿಮ್ಮ ಹೆಗಲಿಗೆ ಕೊಟ್ಟು ನಿಮ್ಮ ಜೊತೆಗೆ ನಡೀತೇವೆ. ಇನ್ನು ಇದೇ ವೇಳೆ ನಿಕಟಪೂರ್ವ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ ಸಹ ಕಾರ್ಯಕ್ರಮದ ಬಗ್ಗೆ ತುಂಬು ಹೃದಯದ ಮೆಚ್ಚುಗೆಯ ಮಾತುಗಳನ್ನಾಡಿದರು. ಇಂತಹ ಸಮಾವೇಶವನ್ನ ಮಾಡುತ್ತಿರುವ ಸಮಯೋಚಿತ ಹಾಗೂ ಅತ್ಯಗತ್ಯವಾಗಿದೆ ಅಂತ ಕಾರ್ಯಕ್ರಮದ ಮಹತ್ವವನ್ನ BSY ಒತ್ತಿ ಹೇಳಿದ್ರು. ಸಣ್ಣ ಉದ್ಯಮದಿಂದ ಅತಿದೊಡ್ಡ ಉದ್ಯಮದವರು ಇಲ್ಲಿ ಭಾಗವಹಿಸಿರೋದು ವಿಶೇಷ ಅಂತ ಇದೇ ವೇಳೆ ಹರ್ಷ ವ್ಯಕ್ತಪಡಿಸಿದ್ರು. ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ 2023 ಕಾರ್ಯಕ್ರಮ ಆಯೋಜನೆ ಮಾಡಿರುವಂತದ್ದು ಅತ್ಯಂತ ಸಂತೋಷ ತರುವಂತ ವಿಚಾರ. ಇಂತಹ ಸಮಾವೇಶದ ಆಯೋಜನೆ ಅತ್ಯಂತ ಸಮಯೋಚಿತ ಮತ್ತು ಅತ್ಯಗತ್ಯವಾಗಿದೆ. ಸುಮಾರು 300ಕ್ಕೂ ಅಧಿಕ ಉದ್ಯಮಿಗಳು, ವ್ಯಾಪಾರಸ್ಥರು ತಮ್ಮ ಸಂಸ್ಥೆಯ ಮಾಹಿತಿಯೊಂದಿಗೆ ಈ ಸಮಾವೇಶದಲ್ಲಿ ಪಾಲ್ಗೊಂಡಿರುವಂತಹದ್ದು ವಿಶೇಷ. ಜಗಜ್ಯೋತಿ ಶ್ರೀ ಬಸವೇಶ್ವರರ ಅನುಭವ ಮಂಟಪದ ಮಾದರಿಯಂತೆ ಸಣ್ಣ ಉದ್ಯಮದವರಿಂದ ಅತಿ ದೊಡ್ಡ ಉದ್ಯಮದವರೆಗೂ ಈ ಸಮಾವೇಶದಲ್ಲಿ ಸಮಾನ ಅವಕಾಶ ಕಲ್ಪಿಸಿರುವಂತಹದ್ದು ಶ್ಲಾಘನೀಯವಾಗಿರುವಂತಹ ಸಂಗತಿ. ಈ ಉದ್ಯೋಗ ಮೇಳದಲ್ಲಿ ಸುಮಾರು 150ಕ್ಕೂ ಅಧಿಕ ಪ್ರತಿಷ್ಠಿತ ಕಂಪನಿಗಳು ಪಾಲ್ಗೊಂಡು ಅರ್ಹ ವಿದ್ಯಾವಂತ ಅಭ್ಯರ್ಥಿಗಳಿಗೆ ಉದ್ಯೋಗ ನೀಡ್ತಾ ಇರುವಂತದ್ದು ಸಹ ಸಮಾಜದ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಬೆಳಕು ಚೆಲ್ಲಿದ್ರು. ಯಾರನ್ನಾದ್ರೂ ನೋಡಿ, ನಮ್ಮದು ಹಗುರವಾದ ಬಸವಣ್ಣ ಅತ್ಯಂತ ಸರಳವಾಗಿ ಇಷ್ಟಲಿಂಗವನ್ನ ಧಾರೆ ಎರೆದಿದ್ದಾರೆ. ಇಷ್ಟಲಿಂಗ ವೀರಶೈವರಿಗಾಗಲಿ ಅಥವಾ ಲಿಂಗಾಯತರಿಗಾಗಲಿ ಲಿಂಗವಂತರಾಗಿ ನಾವೇನಾದರೂ ಒಗ್ಗೂಡಿದೆ ಆದ್ರೆ ಇದು ಒಗ್ಗೂಡಿಕೆ ಸಾಧ್ಯವಾಗ್ತದೆ, ಇಲ್ಲವಾದರೆ ಸಾಧ್ಯ ಆಗುವುದಿಲ್ಲ. ಕಾರಣ ತತ್ವಗಳಲ್ಲಿ ವ್ಯತ್ಯಾಸ ಇದೆ. ವೀರಶೈವದ ತತ್ವಗಳಲ್ಲಿ ಮತ್ತು ಲಿಂಗಾಯತ ಸಮಾಜದ ತತ್ವಗಳಲ್ಲಿ ವ್ಯತ್ಯಾಸ ಇರೋದ್ರಿಂದ ಆ ಒಡಂಬಡಿಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ನಾವೆಲ್ಲರೂ ಇಂದಿನಿಂದಾದರೂ ಒಂದು ಪ್ರಮಾಣ ಮಾಡಿ ನಾವು ಲಿಂಗವಂತರಾಗಿ ಇಡೀ ಜಗತ್ತಿಗೆ ಛಲ ಬೇಕು ಶರಣಂಗೆ ಪ್ರಸಾದ ದಿಟಬೆಂಬ ಅಂತಕ್ಕಂಥ ನಿಷ್ಠೆಯಲ್ಲಿ ಕಾರ್ಯಕ್ರಮ ಮಾಡಿದ್ದೆ ಆದ್ರೆ ಬಹುಶಃ ನಮ್ಮ ಅಂತಾರಾಷ್ಟ್ರೀಯ ಲಿಂಗಾಯತ್ ಯೂತ್ ಫೋರಂ ಕೆಲವೇ ಜನರಿಂದ ಆರಂಭವಾಗಿ ಈ ಮಟ್ಟಕ್ಕೆ ಬೆಳೀತಾ ಇದೆ ಅಂದ್ರೆ ನಿಜಕ್ಕೂ ನನಗೂ 25 ವರ್ಷದಿಂದ ಬಸವಣ್ಣನವರ ಕಾರ್ಯದಲ್ಲಿ ತೊಡಕೊಂಡಿದ್ದೇವೆ. ಇಂಥ ಒಂದು ಅದ್ಭುತ ಕಾರ್ಯವನ್ನ ಕೇವಲ 10 ವರ್ಷಗಳಲ್ಲಿ ಮಾಡಿದ್ದಾರೆ. ಸರ್ವರು ಕೂಡ ಅವರಿಗೆ ಅಭಿನಂದಿಸಲೇಬೇಕು. ಇನ್ನು ಇದೇ ವೇಳೆ ಮಾತನಾಡಿದ ಬೃಹತ್ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಸಮಾವೇಶದ ಕುರಿತಂತೆ ರಾಜ್ಯ ಸರ್ಕಾರದ ವತಿಯಿಂದ ಒದಗಿಸಲ್ಪಡುವ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ಅಲ್ಲದೆ ಸಿಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಯಾವ ರೀತಿಯಲ್ಲಿ ಕೈಗಾರಿಕೋದ್ಯಮಿಗಳಿಗೆ ಪೂರಕ ನೀತಿಗಳನ್ನ ಹೊಂದಿದೆ ಹಾಗೂ ಅದನ್ನ ಬಳಸಿಕೊಳ್ಳಬೇಕು ಅಂತಲೂ ಇದೇ ವೇಳೆ ಮನವಿ ಮಾಡಿದ್ರು. ಈಗ ಒಂದು 100-500 ಜನ ಯಾರು ಉದ್ಯಮವನ್ನು ಪ್ರಾರಂಭ ಮಾಡ್ಲಿಕ್ಕೆ ಮುಂದೆ ಬರ್ತಾರೆ. ಫೈನಲ್ ಇಯರ್ MBA ಇರ್ಬೋದು, MTech ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, PhD ಹೋಲ್ಡರ್ಸ್ ಇರ್ಬೋದು. ಇದೇ ರೀತಿಯಾಗಿ ಒಂದ್ ಕಡೆ ಕೂಡಿದ್ರೆ ಅಂದ್ರೆ ನಾವು 3 ದಿವಸದಿಂದ 30 ದಿವಸವರೆಗೆ ಡಿಪೆಂಡಿಂಗ್ ಆನ್ ದಟ್ ಪ್ರಾಜೆಕ್ಟ್ಗೆ ಅವ್ರ ಗೈಡೆನ್ಸ್ ಮಾಡಿ DPR ಮಾಡಿ ಬ್ಯಾಂಕ್ ಲೋನ್ ಅನ್ನು ಮಾಡಿಸ್ಕೊಂಡು ಅವ್ರಿಗೆ ಲೋನ್ ಟೈಪ್ ಮಾಡುವಂತ ವ್ಯವಸ್ಥೆಯನ್ನ ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳು ಮತ್ತು ಇವತ್ತಿನ ಮುಖ್ಯಮಂತ್ರಿಗಳು ನಮ್ಮ ಕೈಗಾರಿಕಾ ಇಲಾಖೆಯಲ್ಲಿ ಮಾಡಿಕೊಟ್ಟಿದ್ದಾರೆ. ಇದನ್ನ ಸದುಪಯೋಗ ಪಡಿಸಬೇಕಲ್ಲ, ಇದನ್ನ ನಾವೆಲ್ಲರೂ ಸದುಪಯೋಗ ಪಡಿಸಬೇಕು. ನಿನ್ನೆ ದಿವಸ ನಾನೊಂದು ಕೊನೆ ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ ಸಮಯದ ಅಭಾವದಿಂದ. ಇವತ್ತು ನಿನ್ನೆ ಒಂದು 5 ಜನ ಅಮೆರಿಕಕ್ಕೆ ಹೊಂಟಿದ್ರು, ನಮ್ಮ ಬಿಲ್ಡಿಂಗ್ ದಲ್ಲಿ ಇರುವಂತವ್ರೆ. ಲಿಫ್ಟ್ ದಲ್ಲಿ ಸಿಕ್ಕರು, ನಾನು ಕರೆದೆ ಒಂದು 5 ನಿಮಿಷ ಚಾ ಕುಡಿದು ಹೋಗಿ ಬನ್ರಿ, ಇನ್ನೂ ಟೈಮ್ ಇದೆ, ಫ್ಲೈಟ್ ಟೈಮ್ ಅಂತ ಬಂದಾಗ ನಮ್ಮಲ್ಲಿರುವಂತ ಪಾಲಿಸಿ ಬಗ್ಗೆ ಮತ್ತೆ ಇದ್ರ ಬಗ್ಗೆ ಮಾತಾಡಿದೀವಿ.
ಅಲ್ಲಿ ಅವ್ರು ಇರುವಂತ ಪರಿಸ್ಥಿತಿ ಮತ್ತು ನಾವು ಇಲ್ಲಿ ಹೇಳುವಂತದ್ದು ನೋಡಿದ್ರೆ ನಮ್ ಇರುವಂತವ್ರು ಎಲ್ಲರೂ ಅಲ್ಲಿ ಕನ್ನಡ ಸಂಘದವ್ರು ಇರ್ಬೋದು, ನಮ್ಮ ಬೆಂಗಳೂರವರು ಅಕ್ಕಪಕ್ಕದ ರಾಜ್ಯದವ್ರನ್ನೇ ನಿಶ್ಚಿತವಾಗಿಯೂ ಸಹಿತ ನಾವು ವಾಪಸ್ ಬೆಂಗಳೂರಿಗೆ ಬಂದು ಇಲ್ಲೇ ತಾಯಿ ತಂದೆ ಸೇವೆಯನ್ನು ಮಾಡಿದಂಗ ಆಗತ್ತೆ. ಮತ್ತೆ ಅಷ್ಟು ನಾವು ಇಲ್ಲೇನೆ ಹಣವನ್ನ ಗಳಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಮಾತನ್ನ ನಿನ್ನೆ ಸಿಕ್ಕಿರುವಂತ ಅಮೆರಿಕನ್ಸು ಕರ್ನಾಟಕದವರು ಬಹಳ ಸಂತೋಷದಿಂದ ಹೃದಯದಿಂದ ಹೇಳಿದಿರುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಜಗತ್ತಿನಾದ್ಯಂತ ಇರುವ ವೀರಶೈವ ಲಿಂಗಾಯತ ಸಮುದಾಯದ ದಿಗ್ಗಜರನ್ನ ಒಂದೇ ಸೂರಿನಡಿ ಸೇರಿಸಿ ರಾಜ್ಯದಲ್ಲಿನ ವಿವಿಧ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡೋದರ ಕುರಿತು ಚರ್ಚೆ ಮಾಡುವುದೇ ಸಮಾವೇಶದ ಧ್ಯೇಯೋದ್ದೇಶವಾಗಿತ್ತು. ಇದು ನಿಜಕ್ಕೂ ಅಂದುಕೊಂಡಂತೆ ಸಾಕಾರವಾಗಿತ್ತು. ಸಮಾಜದ ಎಲ್ಲ ಕ್ಷೇತ್ರಗಳೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಇದಕ್ಕೆ ಸಾಕ್ಷಿಯಾಗಿತ್ತು. ಕೈಗಾರಿಕಾ ಕ್ಷೇತ್ರದಲ್ಲಿ ಪ್ರಖ್ಯಾತಿ ಪಡೆದ ಹಾಗೂ ಪಡೆಯುತ್ತಿರುವ ಕೈಗಾರಿಕಾ ಕಂಪನಿಗಳು ಈ ಬಿಸಿನೆಸ್ ಕಾನ್ಕ್ಲೇವ್ಗೆ ಇನ್ನಿಲ್ಲದ ಮೆಚ್ಚುಗೆ ವ್ಯಕ್ತಪಡಿಸಿದರು. ತಮ್ಮ ಉತ್ಪನ್ನಗಳನ್ನು ಹೂಡಿಕೆದಾರರಿಗೆ ಹಾಗೂ ಗ್ರಾಹಕರಿಗೆ ತಿಳಿಸುತ್ತಾ ವ್ಯಾಪಾರ ಉತ್ತೇಜನವನ್ನ ಮಾಡಿಕೊಳ್ಳಲು ಇದು ಸದುಪಯೋಗ ಅಂತ ಹೇಳಿದರು. ಅಲ್ಲದೆ ಇಂತಹ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ತುಂಬಾ ವ್ಯವಸ್ಥಿತವಾಗಿ ಆಯೋಜಿಸಿದ ಐಲೈಫ್ ಟೀಮ್ ಕಾರ್ಯಕ್ಕೆ ಶಹಬ್ಬಾಸ್ ಗಿರಿ ನೀಡಿದರು. ಸೊ ನಾವು ಈ ಒಂದು ಐಲೈಫ್ ಒಂದು ಏನು ಬಿಸ್ನೆಸ್ ಕಾನ್ಕ್ಲೇವ್ ಇದೆ ಅಲ್ಲಿ ನಾವು ನಮ್ಮ ಸ್ಟಾಲ್ ಇಟ್ಟಿದ್ದೀವಿ. ನಮ್ಮ ಸ್ಟಾಲು ಇಟ್ಟಿರೋ ಉದ್ದೇಶ ಏನು ಅಂತಂದರೆ ಇಲ್ಲಿ ನಮ್ಮ ಒಂದು ಸಮುದಾಯದ ತುಂಬ ಜನಗಳು ಇಲ್ಲಿ ಬರ್ತಾರೆ, ಅವ್ರುಗಳಿಗೆ ನಮ್ಮ ಪ್ರಾಡಕ್ಟ್ನ ಒಂದು ಪ್ರಾಡಕ್ಟ್ ಬಗ್ಗೆ ನಾವು ವಿಷಯ ತಿಳಿಸ್ಬೋದು. ಅದರಿಂದ ಎಷ್ಟು ಅನುಕೂಲ ಇದೆ ಅದನ್ನೆಲ್ಲ ನಾವು ತಿಳಿಸಿ ಜನಗಳಿಗೆ ನಾವು ನಮ್ಮ ಪ್ರಾಡಕ್ಟ್ನ ಮಾರ್ಬೋದು. ಜೊತೆಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂತಂದರೆ ಇಂಥ ಒಂದು ಇದರಲ್ಲಿ ನಮ್ಮ ಒಂದು ನೆಟ್ವರ್ಕ್ನ ನಾವು ಜಾಸ್ತಿ ಬೆಳೆಸ್ಕೋಬೋದು ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಐಲೈಫ್ ವತಿಯಿಂದ ನಡೀತಾ ಇರತಕ್ಕಂಥ ಒಂದು ಎಕ್ಸಿಬಿಷನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಇನ್ನು ದೇಶದ ಬೆನ್ನೆಲುಬು ಅಂತಾನೆ ಕರೆಸಿಕೊಳ್ಳೋ ಕೃಷಿ ಕ್ಷೇತ್ರಕ್ಕೂ ಸಹ ಬಿಸಿನೆಸ್ ಕಾನ್ಕ್ಲೇವ್ನಲ್ಲಿ ಪ್ರಾಧಾನ್ಯತೆ ಇತ್ತು. ತೆಂಗಿನಕಾಯಿಯ ಮೂಲಕ ವಿವಿಧ ರೀತಿಯ ಉತ್ಪನ್ನಗಳ ತಯಾರಿಸಿದ ಹಾಸನದ ಅರಸೀಕೆರೆ ಮೂಲದ ಯುವಕನ ಮಳಿಗೆ ನಿಜಕ್ಕೂ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿತ್ತು. ಯಾಕಂದ್ರೆ ಈತ ಸಾಫ್ಟ್ವೇರ್ ಉದ್ಯೋಗವನ್ನೇ ತ್ಯಜಿಸಿ ಹಳ್ಳಿ ಸೊಗಡನ್ನ ಸಾರುವ ತೆಂಗಿನ ಉತ್ಪನ್ನಗಳ ಉದ್ಯಮಕ್ಕೆ ಎಂಟ್ರಿಯಾಗಿ ಸಕ್ಸಸ್ ಆದ ಬಗ್ಗೆಯೂ ಹೇಳಿಕೊಂಡ್ರು. ಇದು ನಿಜಕ್ಕೂ ಸ್ಫೂರ್ತಿದಾಯಕವಾಗಿತ್ತು. ಮೂಲತಃ ನಾವು ಅರಸೀಕೆರೆಯಿಂದ ಬಂದಿದ್ದು, ಹಾಸನ ಜಿಲ್ಲೆ. ಸೊ ನನ್ನ ಹೆಸರು ಮಧು ಅಂತ, ನಮ್ಮ ಬ್ರ್ಯಾಂಡ್ ಹೆಸರು ಬಂದ್ಬಿಟ್ಟು ತೆಂಗಿನ ಅಂತ. ಸೊ ನಾನು ಸಾಫ್ಟ್ವೇರ್ ವರ್ಕ್ ಮಾಡ್ತಾಯಿದ್ದೆ. ಯಾವ ರೈತರು ಕೃಷಿನ ತ್ಯಜಿಸಿ ಇವತ್ತು ಸಿಟಿಗೆ ಬರ್ತಾವ್ರೆ ಅವ್ರನ್ನ ಹಳ್ಳಿಯಲ್ಲೇ ಇದ್ದು ಸುಸ್ಥಿರ ಆದಾಯ ಕ್ರಿಯೇಟ್ ಮಾಡಬೇಕಂದ್ರೆ ನಾವು ಬೆಳೆದ ಪದಾರ್ಥನ ಮೌಲ್ಯವರ್ಧನೆ ಮಾಡಬೇಕು. ಇವತ್ತು ತೆಂಗಿನ ಮೌಲ್ಯವರ್ಧನೆ ಮಾಡಿ ಎಲ್ಲ ತೆಂಗಿನ ಉಪ ಪದಾರ್ಥಗಳು ಮಾಡ್ತಾಯಿವೆ. ತೆಂಗಿನೆಣ್ಣೆ ಇರ್ಬೋದು, ನೀರಿಂದ ಸಕ್ಕರೆ ಇರ್ಬೋದು, ಚಿಪ್ಪಿನಿಂದ ಪದಾರ್ಥ ಇರ್ಬೋದು, ಕಾಯರಿಂದ ಇರ್ಬೋದು, ಇದನ್ನೆಲ್ಲ. ಸೊ ವೀರಶೈವ ಲಿಂಗಾಯತ ಸಮಿತಿ ಒಂದು ವೇದಿಕೆ ಕ್ರಿಯೇಟ್ ಮಾಡ್ತು ನಾವೇನು ಮಾಡ್ತಾಯಿದ್ದೀವಿ ಅಂತ ತೋರಿಸ್ಕೊಳಕ್ಕೆ. ಈ ಸಮಾವೇಶ ಹಲವು ಉದ್ಯಮಿಗಳ ಭವಿಷ್ಯದ ಕನಸುಗಳಿಗೆ ಉತ್ತೇಜನ ನೀಡುವಲ್ಲಿ ಸಹಕಾರಿಯಾಯಿತು. ನಾನಾ ರಂಗದ ದಿಗ್ಗಜರು ಇಲ್ಲಿ ಪಾಲ್ಗೊಳ್ಳುವ ಮೂಲಕ ಉದ್ಯಮದ ಆಳ ಅಗಲಗಳನ್ನ ತಿಳಿಸಿಕೊಟ್ರು. ಪ್ರವಾಸೋದ್ಯಮ ಕ್ಷೇತ್ರದ ದಿಗ್ಗಜ ಉದ್ಯಮಿಗಳು ಸಹ ಬಿಸಿನೆಸ್ ಕಾನ್ಕ್ಲೇವ್ನಲ್ಲಿ ಪಾಲ್ಗೊಂಡು ಹೂಡಿಕೆದಾರರ ಹಾಗೂ ಜನರ ಆಸಕ್ತಿಯನ್ನ ಕಂಡು ಸಂತಸಗೊಂಡ್ರು. ಆ ಕುರಿತು ನೋಡೋಣ ಬನ್ನಿ. ಕೋವಿಡ್ ನಂತರ ಮತ್ತೆ ಪ್ರವಾಸೋದ್ಯಮ ಕ್ಷೇತ್ರ ಚುರುಕು ಪಡೆದುಕೊಳ್ತಾ ಇದೆ. ಈ ಕ್ಷೇತ್ರದ ಉದ್ಯಮಿಗಳು ಕೂಡ ಈ ಕಾನ್ಕ್ಲೇವ್ನ ಭಾಗವಾಗಿದ್ರು. ಇದೇ ವೇಳೆ ಮಾತನಾಡಿದ ನೀರಾ ವೆಲ್ಸೆನ್ ಸೆಂಟರ್ನ ಮುಖ್ಯಸ್ಥರಾದ ಶಾಂತಾ ಸುಧೀರ್ ರವರು ಪ್ರವಾಸೋದ್ಯಮ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಹಲವಾರು ರೀತಿಯ ಪ್ರಯೋಗಗಳ ಮೂಲಕ ಪ್ರವಾಸಿಗರನ್ನ ತಲುಪಿರುವ ಬಗ್ಗೆ ಮಾಹಿತಿ ಹಂಚಿಕೊಂಡ್ರು. ಇದು ನೀರಾ ವೆಲ್ನೆಸ್ ಅಂತ ಸಕಲೇಶ್ಪುರದಲ್ಲಿ ಮಾಡಿದ್ದೀವಿ. ಕಾಫಿ ತೋಟದೊಳಗೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಮಧ್ಯದಲ್ಲಿ ಮಾಡಿದ್ದೀವಿ. ಇದೊಂದು ಕನಸಿನ ಯೋಜನೆ, ನಮ್ಮದು ಮಾಡಲೇಬೇಕು ಅನ್ನೋದು ಯೋಜನೆ ಇತ್ತು, ಮಾಡಿದ್ದೀವಿ. ಇದು ಒಂದು ರಿಸಾರ್ಟ್ ಟೈಪು, ಮತ್ತು ರಿಸಾರ್ಟ್ ಅನ್ನೋದಕ್ಕಿಂತ ಬೇರೆ 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 ಹೈ ಎಂಡಲ್ಲಿ ಮಾಡಿದ್ದೀವಿ ನಾವು. ಇದನ್ನು ನಾವು ಜನಗಳಿಗೆ ಒಳ್ಳೆ ರೀತಿಯಲ್ಲಿ ಎಲ್ಲೂ ಮಾಡದೇ ಇರೋ ಅಂಥ ಸೇವೆ ಸಲ್ಲಿಸಿ ಮಾಡಬೇಕಂತ ಮಾಡಿದ್ದೀವಿ. ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ, ಒಳ್ಳೊಳ್ಳೆ ಥೆರಪಿಸ್ಟ್ ಇದ್ದಾರೆ. ಇದು ಜನಗೆ ತುಂಬ ಚೆನ್ನಾಗಿ ಆರೋಗ್ಯ ಕೊಟ್ಟು ಕಳಿಸ್ಬೇಕಂತ ನಾವು ಇದೊಂದು ಯೋಜನೆಯಲ್ಲಿ ಮಾಡಿದ್ದೀವಿ. ಕಾಫಿ ಉದ್ಯಮದಲ್ಲಿ ಸ್ಟಾರ್ಬಕ್ಸ್ ರೀತಿ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿರುವ ಕಾಫಿ ಕಟ್ಟೆ ಸಂಸ್ಥಾಪಕರೂ ಸಹ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ನಲ್ಲಿ ಭಾಗವಹಿಸಿ ಕಾಫಿ ಪ್ರಿಯರ ದಾಹ ತಣಿಸಿದ್ರು. ಅಲ್ಲದೆ ಈ ಒಂದು ಕಾರ್ಯಕ್ರಮ ತಮಗೆ ಯಾವ ರೀತಿಯಲ್ಲಿ ಸಹಕಾರಿಯಾಗಿದೆ ಅನ್ನೋದರ ಬಗ್ಗೆಯೂ ಮಾತನಾಡಿದ್ರು.
ನಾನು ಒಬ್ಬನೇ ಅಲ್ಲ, ಇವರೆಲ್ಲ ಸೇರಿ ಶ್ರಮ ವಹಿಸಿದ್ದಕ್ಕೆ ಇವತ್ತು ಹಟ್ಟಿ ಕಾಪಿ. ನಮಗೆ ಭಾಳ ಖುಷಿ ಆಗ್ತದೆ. ಇವತ್ತಿನ ಒಂದು ಲಿಂಗಾಯತರ ಒಂದು ಏನು ಕಾನ್ಕ್ಲೇವ್ ಫೋರಮ್ ಅಂತ ಮಾಡ್ತಿದ್ದೀರಿ, ಈ ಫೋರಮ್ನಲ್ಲಿ ಏನು ವಿಶೇಷ ಅಂದರೆ ಬ್ರ್ಯಾಂಡ್ ಮತ್ತು ಕನ್ಸ್ಯೂಮರ್ ಇಬ್ಬರಿಗೂ ಒಂದು ಕಡೆ ಬರೋವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಕಲ್ಪಿಸ್ಕೊಟ್ಟಿದ್ದಾರೆ. ಸಂತೋಷ್ ಅವರು ಈಗಾಗಲೇ ಹೇಳಿದರು, ನಮ್ಮ ಲಿಂಗಾಯತರ ಫೋರಮ್ ಇದು ಮೊದಲನೇ ಸಲ ಮಾಡಿದ್ದಾರೆ. ಇದು ಮಾಡಿದ್ರಿಂದ ನೋಡಿ, ಸಾವಿರಾರು ಸ್ಟಾಲ್ಗಳಿಗೆ ಸಾವಿರಾರು ನ್ಯೂ ಬ್ರ್ಯಾಂಡ್ಸ್ ಏನಿದ್ದಾರೆ, ಮತ್ತು ಸಾವಿರಾರು ತುಂಬ ಜನ ಹೋಮ್ ಗ್ರೌಂಡ್ ಬ್ರ್ಯಾಂಡ್ಸ್ ಇದ್ದಾರೆ, ಅವರು ಹೊಸದಾಗಿ ಶುರು ಮಾಡಿದ್ದಾರೆ. ಅವರಿಗೆ ಅವಕಾಶ ಸಿಕ್ಕಲ್ಲ. ಅವ್ರ ಬ್ರ್ಯಾಂಡ್ ಬಗ್ಗೆ ಮಾತಾಡೋದಕ್ಕೆ, ಅವ್ರ ಪ್ರಾಡಕ್ಟ್ನ ಶೋಕೇಸ್ ಮಾಡೋದಕ್ಕೆ ಅವಕಾಶ ಇಲ್ಲ. ಈ ಒಂದು ಲಿಂಗಾಯತರ ಫೋರಮ್ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ. ನಾನು ಅವ್ರಿಗೆ ಯಾವತ್ತಿದ್ರೂ ಚಿರಋಣಿಯಾಗಿರ್ತೀನಿ. ಐ ಲೈಫ್ ಕಾರ್ಯಕ್ಕೆ ಶಹಬ್ಬಾಸ್ ಗಿರಿ ನೀಡಿದ ಜನಸಾಮಾನ್ಯರು. ಅದ್ಧೂರಿ ಕಾರ್ಯಕ್ರಮದಲ್ಲಿ ಮಿಂದೆದ್ದ ವೀರಶೈವ ಲಿಂಗಾಯತ ಸಮುದಾಯ. ಇದೇ ರೀತಿ ಆರೋಗ್ಯ, ಶಿಕ್ಷಣ, ಕೈಗಾರಿಕೆ, ಉತ್ಪಾದನಾ ವಲಯ, ಸ್ಟಾರ್ಟ್ಅಪ್ ಸೇರಿ ಬಹುತೇಕ ಉದ್ಯಮಗಳ ಮಳಿಗೆ ಒಂದೆಡೆ ಸೇರಿದ್ದು ನಿಜಕ್ಕೂ ಇದು ಗ್ರಾಹಕರಿಗೆ ಹಬ್ಬದಂತೆ ಗೋಚರಿಸ್ತಾ ಇತ್ತು. ಎಲ್ಲ ಮಳಿಗೆಗಳನ್ನು ವಿಸಿಟ್ ಮಾಡ್ತಾ ತಮಗೆ ಅಗತ್ಯವಿರುವ ಉತ್ಪನ್ನಗಳ ಬಗ್ಗೆ ಕೇಳಿ ತಿಳಿದುಕೊಂಡ್ರು. ಲಿಂಗಾಯಟ್ಸ್ ಗ್ಲೋಬಲ್ ಅಸೋಸಿಯೇಷನ್ ಬಂದಿದ್ದು ಭಾಳ ಅನುಕೂಲ ಆಯಿತು. ನಮಗೆ 3 ದಿವಸದಿಂದ ಬರಬೇಕು ಅಂತಿದ್ವಿ ನಾವು. ಇವತ್ತು ಎಲ್ಲ ಈ ಡಿಜಿಟಲ್ ಸ್ಟಾಲ್ಸ್ಗಳೆಲ್ಲ ನೋಡಿ ಎಲ್ಲ ಐಟಮ್ಸ್, ಹಾಸ್ಪಿಟಲ್ಸ್ದು, ಆಮೇಲೆ ಇದ್ರದ್ದು ಯಾವುದು ಡಿಜಿಟಲ್ ಐಟಮ್ಸ್, ಎಲೆಕ್ಟ್ರಾನಿಕ್ಸ್ದು, ಸಮ್ ಆಫ್ ದಿ ವುಡನ್ ಎಕ್ವಿಪ್ಮೆಂಟ್ಸ್, ಬಿಲ್ಡಿಂಗ್ ಮೆಟೀರಿಯಲ್ಸು ಎಲ್ಲ ನೋಡ್ತಾ ಇದ್ದೀವಿ. ಎಲ್ಲರಿಗೂ ಬೇಕಾಗಿದ್ದಂಥ ಇದು ನೆಸಿಟೀಸ್ ಎಲ್ಲ, ಫೆಸಿಲಿಟೀಸ್ ಎಲ್ಲ ಒಂದೇ ಸ್ಟಾಲಲ್ಲಿ ಸಿಗ್ತಾ ಇರೋದ್ರಿಂದ ಜನಗಳಿಗೆ ಭಾಳ ಅನುಕೂಲ ಆಗ್ತದೆ ಅಂತ. ಅಲ್ಲದೆ ಇಂಥ ಬೃಹತ್ ಕಾರ್ಯಕ್ರಮಕ್ಕೆ ತುಂಬಾ ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಲು ಶ್ರಮಿಸಿದ ಐ ಲೈಫ್ ಟೀಮ್ನ ಸಾಹಸಕ್ಕೆ ಸಲಾಂ ಹೇಳಿದ್ರು. ಭಾಳ ಚೆನ್ನಾಗಿದೆ ಅರೇಂಜ್ಮೆಂಟ್ ಎಲ್ಲ. ಐ ಲೈಫ್ ವತಿಯಿಂದ ಇದು ಆರ್ಗನೈಸ್ ಮಾಡಿದ್ದಾರೆ. ಫಸ್ಟ್ ಡೇ ಇನಾಗ್ರೇಷನ್ ಮಾಡಿದ್ರು ಅತಿಥಿಗಳು ಮತ್ತು ಗಣ್ಯ ವ್ಯಕ್ತಿಗಳು. ಶರಣರ ವಚನ ನುಡಿಯಿಂದ ಇನಾಗ್ರೇಷನ್ ಮಾಡಿದ್ದಾರೆ. ಆಮೇಲೆ ಬಿಸ್ನೆಸ್ ಕಾನ್ಕ್ಲೇವ್ ಅತ್ಯುತ್ತಮವಾಗಿ ಜನ ಬಂದಿದ್ದಾರೆ. ಖುಷಿಯಾಯಿತು. ಜನವರಿ 20ಕ್ಕೆ ಪ್ರಾರಂಭವಾದ ಈ ಸಮಾವೇಶಕ್ಕೆ 2ನೇ ದಿನವೂ ಭರ್ಜರಿ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಸುಮಾರು 400ಕ್ಕೂ ಹೆಚ್ಚು ಮಳಿಗೆಗಳು ಇದ್ದ ಕಾರಣ ಎಲ್ಲವನ್ನೂ ಜನ ವಿಸಿಟ್ ಮಾಡಿದ್ರು. ಕೈಗಾರಿಕಾ ಮುಂದಾಳುಗಳಿಂದ ನವೋದ್ಯಮಿಗಳಿಗೆ ಮಾರ್ಗದರ್ಶನ, ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಂಸ್ಥೆಗಳ ಮಾಹಿತಿ, ನಿರುದ್ಯೋಗಿಗಳಿಗೆ ಉದ್ಯೋಗ ಮೇಳ ಸೇರಿ ಹಲವು ವಿಶೇಷತೆಗಳಿಗೂ ಸಮಾವೇಶ ಸಾಕ್ಷಿಯಾಗಿತ್ತು. ಇನ್ನು ಕೊನೆಯ ದಿನ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ BY ವಿಜಯೇಂದ್ರ ಮಳಿಗೆಗಳಿಗೆ ಭೇಟಿ ಕೊಟ್ಟು ಶುಭ ಕೋರಿದ್ರು. ಅಲ್ಲದೆ ಈ ಐ ಲೈಫ್ ಸಮಾವೇಶದ ಮೂಲ ಧ್ಯೇಯೋದ್ದೇಶಗಳ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಇನ್ನೂ ದೊಡ್ಡ ಮಟ್ಟದಲ್ಲಿ ಮೂಡಿಬರಲಿ, ಇದಕ್ಕೆ ಬೇಕಾದ ಎಲ್ಲ ರೀತಿಯ ಸಹಕಾರವನ್ನ ಮಾಡಲು ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡುತ್ತೇನೆ ಅಂತ ಭರವಸೆ ನೀಡಿದ್ರು. ನಿಜವಾಗ್ಲೂ ನಮ್ಮಲ್ಲಿ ಛಲ ಇದ್ರೆ ಸಾಧನೆ ಮಾಡಲೇಬೇಕು ಅಂತಕ್ಕಂಥ ಮನಸ್ಸಿದ್ರೆ, ಸಾಧನೆ ಮಾಡೇ ತೀರ್ತೇನೆ ಅಂತಕ್ಕಂಥ ಧೈರ್ಯವಾಗಿ ನುಗ್ತಕ್ಕಂಥ ಒಂದು ಛಲ ನಮ್ಮಲ್ಲಿದ್ರೆ ನಾವು ಎಷ್ಟು ಎತ್ತರಕ್ಕೂ ಕೂಡ ಬೆಳೆಯೋದಕ್ಕೆ ಸಾಧ್ಯ ಇದೆ, ಎಂತ ದೊಡ್ಡ ಮಟ್ಟದಲ್ಲೂ ಕೂಡ ಬೆಳೆಯೋದಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಈ ಉದಾಹರಣೆನ ಕೊಡ್ತಾ ಇದ್ದಾರೆ ಬಂಧುಗಳೇ, ಅಷ್ಟೇನೆ. ಹಾಗಾಗಿ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇನೆ. ಇವತ್ತಿನ ಈ ನಮ್ಮ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ ಬಹಳ ದೊಡ್ಡ ಯಶಸ್ಸನ್ನ ಕಂಡಿರ್ತಕ್ಕಂಥದ್ದು. ಇದಕ್ಕಿಂತ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ. ಆದ್ರೆ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ವರ್ಷದಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಇದೊಂದು ಕಾನ್ಕ್ಲೇವ್ ಆಗ್ಬೇಕಾಗ್ತದೆ. ಒಟ್ಟಾರೆ ಈ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ನ ಕೊನೆಯ ದಿನ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿ ಎಲ್ಲ ಉದ್ಯಮಿಗಳಿಗೂ, ಪಾಲುದಾರರಿಗೂ ಹಾಗೂ ಸಮಸ್ತ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸಮಾವೇಶದ ಪ್ರಮುಖ ಆಯೋಜಕರಲ್ಲಿ ಒಬ್ಬರಾದ ನವೀನ್ ಕೊಟ್ಟಿಗೆ ಧನ್ಯವಾದ ತಿಳಿಸಿದರು. ಅಲ್ಲದೆ ಈ ಕಾರ್ಯಕ್ರಮವನ್ನು ಆಯೋಜಿಸಲು ಮಾಡಿದ ಅವಿರತ ಶ್ರಮದ ಬಗ್ಗೆಯೂ ಹೇಳಿಕೊಂಡ್ರು. Next, going forward is just creating a platform for all our youngsters to become entrepreneurs, to do something different in their life, and trying to take the Veerashaiva Lingayat community to some next day. So this is a launch pad for everybody who wants to do. ನಮಗೆ
somebody in ನಾವು ರಾಯಚೂರದಲ್ಲಿ ಹೋದಾಗ the people said I life is a flowing river, ಅಂದ್ರೆ ಹರಿಯೋ ನದಿ ಅಂತ ಹೇಳಿದ್ರು. ಇದರಲ್ಲಿ ತಮಗೆ ಎಷ್ಟು ಬೇಕಾದರೂ you can draw from it. If you have a small tumbler, a tumbler ಮಾಡಬಹುದು. ಬಕೆಟ್ ಇದ್ರೆ ಬಕೆಟ್ ಡ್ರಾ ಮಾಡಬಹುದು. You can draw whatever you want. Namdali, all of us as founders or as members, we have personally we don't want to do gain anything. It's for the community and we want to bring networking and business to everybody. I think that is the most important focus. ಇನ್ನು ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಂ ಅಧ್ಯಕ್ಷರಾದ ನೇತ್ರಾವತಿ ಚೆನ್ನಪ್ಪ ಸಂಸ್ಥೆ ನಡೆದು ಬಂದ ಹಾದಿಯನ್ನು ನೆನಪಿಸಿಕೊಂಡ್ರು. ಐಲೈಫ್ ಟೀಮ್ ಗುರಿ ಮತ್ತು ಉದ್ದೇಶಗಳ ಬಗ್ಗೆ ಹಾಗೂ ಕಾರ್ಯರೂಪಕ್ಕೆ ತರಲು ಮಾಡುತ್ತಿರುವ ಕೆಲಸಗಳ ಬಗ್ಗೆ ಮಾಹಿತಿ ನೀಡಿದರು. ಈ 10 ವರ್ಷದಲ್ಲಿ ಒಟ್ಟು 4,000 ಕೋಟಿಗೂ ಹೆಚ್ಚು ವ್ಯವಹಾರವನ್ನು ನಮ್ಮ ಸದಸ್ಯರ ಮಧ್ಯೆ ನಡೆದಿದೆ. That is a proud achievement. ಐಲೈಫ್ ಬೆಂಗಳೂರು, ಮೈಸೂರು, ಚಾಮರಾಜನಗರ, ತುಮಕೂರು ಹಾಗೂ ಹುಬ್ಬಳ್ಳಿಯಲ್ಲಿ ಚಾಪ್ಟರ್ಸ್ಗಳು ಹೊಂದಿದ್ದು, ಇನ್ನು ನಮ್ಮ ಮುಂದಿನ ಬರುವ ದಿನಗಳಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಚಾಪ್ಟರ್ಸ್ ಓಪನ್ ಮಾಡುವ ಆಸೆ ನಮ್ಮದಾಗಿದೆ. What started off as a small idea of networking amongst our community grew to a very big ambitious project by our founders. This ambitious project of conducting an International Lingayat, Veerashaiva Lingayat Global Business Conclave was taken up in a small way, but today we see what efforts and energy has come out of it. ಕಾನ್ಕ್ಲೇವ್ 2023 ಕಾರ್ಯಕ್ರಮಕ್ಕೆ ಅದ್ದೂರಿ ತೆರೆ ಬಿದ್ದಿದ್ದು ನಿರೀಕ್ಷೆಗೂ ಮೀರಿ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಕಾರ್ಯಕ್ರಮದಲ್ಲಿ ಪಾಲುದಾರರೆಲ್ಲರೂ ಆದಷ್ಟು ಬೇಗ ಮತ್ತೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಮಾತ್ರವಲ್ಲದೆ ಸಮಾಜದ ಎಲ್ಲಾ ವರ್ಗದ ಜನರು ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುಳಕಿತರಾಗಿದ್ದಂತೂ ಸುಳ್ಳಲ್ಲ. ಇದಾಗಿತ್ತೀ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ವಿಸ್ತಾರ ನ್ಯೂಸ್, ನಿಖರ ಜನಪರ.